ಇತಿಹಾಸ ಸ್ವಾಗತ. ಇವತ್ತು ಹೇಳುತ್ತಿರುವುದು ನಾಳೆ ಭೀಮನ ಅಮಾವಾಸ್ಯೆ ಮತ್ತು ಶ್ರಾವಣ ಮಾಸದ ಭೀಮನ ಅಮಾವಾಸ್ಯೆ ಇರುವ ಕಾರಣ ಇದನ್ನು ಶ್ರಾವಣ ಮಾಸದ ಅಮಾವಾಸ್ಯೆ ಕೂಡ ಎನ್ನುತ್ತಾರೆ. ಭೀಮನ ಅಮಾವಾಸ್ಯದ ರಥಕಥೆ. ಪೂರ್ವದಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದನು. ಗೌಡ ದೇಶದಲ್ಲಿ ಗೌಡ ದೇಶದಲ್ಲಿ ಬಡ ಬ್ರಾಹ್ಮಣನಿದ್ದನು. ಬಡ ಬ್ರಾಹ್ಮಣಿಗೊಬ್ಬ ಮಗ ಮತ್ತು ಮಗನು ಇದ್ದನು. ಮಗಳ ಮದುವೆ ಮಾಡಲು ಭಾರಿ ಅಂದರೆ ಭಾರಿ ಹಣವಿದ್ದಿಲ್ಲ, ಏನೂ ಇದ್ದಿಲ್ಲ. ಭಾರಿ ಬಡವನಾಗಿರುವ ಕಾರಣ ಮಗಳ ಮದುವೆ ಭಾರಿ ಸಂಕಟ ಪಡುತ್ತಿದ್ದನು, ಭಾರಿ ಕಷ್ಟಪಡುತ್ತಿದ್ದನು. ಅದೇ ಊರಲ್ಲಿ ಸಾಹುಕಾರನ ಮಗ ಸತ್ತನು. ಸಾಹುಕಾರನ ಮಗ ಸತ್ತ ಕಾರಣ ಹಾಗೆ ಸಾಹುಕಾರ ಮಗನಿಗೆ ಮದುವೆ ಆಗಿರಲಿಲ್ಲ. ಹಾಗೆ ಮದುವೆ ಮಾಡಲಾರ್ದ ಮಣ್ಣು ಬಾರದೆಂದು ಸಾಹುಕಾರನ ಮಗನಿಗೆ ಸತ್ತ ಮಗನನ್ನು ಯಾರು ಮದುವೆ ಮಾಡಿಕೊಳ್ಳುತ್ತಾರೆ, ಯಾವ ಹುಡುಗಿ ಮದುವೆ ಮಾಡಿಕೊಳ್ಳುತ್ತಾಳೋ ಆ ಹುಡುಗಿಗೆ ದನ ಕನಕವನ್ನು ಕೊಟ್ಟು ನಾನು ಕೊಡುತ್ತೇನೆ ಎಂದರು. ಅದನ್ನು ದನ ಕನಕವನ್ನು ಕೊಡುತ್ತೇನೆಂದು ಆ ಊರಿನ ಸಾಹುಕಾರನು ಘೋಷಿಸಿದ ಕಾರಣ ಆವಾಗ ಬಡ ಬ್ರಾಹ್ಮಣ ಮಗಳು ಮದುವೆ ಮಾಡಿಕೊಳ್ಳುತ್ತಾಳೆ. ಮದುವೆ ಮಾಡಿಕೊಳ್ಳುವುದಲ್ಲ, ಮಶಾಣಕ್ಕೆ ಹೋಗುತ್ತಾರೆ. ರಾತ್ರಿಯೆಲ್ಲ ಬಡ ಬ್ರಾಹ್ಮಣ ಮಗಳು ಮತ್ತು ಸತ್ತ ಮಗನ ಶವ ಪಕ್ಕದ ಪತಿಯ ಶವ ಪಕ್ಕದಲ್ಲಿ ಇರ್ತಾಳೆ. ಆವಾಗ ಭೀಮೇಶ್ವರ ಮಣ್ಣಿನಿಂದ 2 ಲಿಂಗಗಳನ್ನು ಮಾಡ್ತಾರೆ. ಭೀಮೇಶ್ವರ ಮತ್ತು ಜ್ಯೋತಿಷ ಅವನ್ನು ಮನಸ್ಪೂರ್ವಕವಾಗಿ ರಾತ್ರಿಯೆಲ್ಲ ಮಳೆ ಸುರಿಯುತ್ತೆ. ಭೀಮೇಶ್ವರ ಮತ್ತು ಈಶ್ವರ ಲಿಂಗಕ್ಕೆ ಪೂಜಿಸುತ್ತಿರ್ತಾಳೆ. ಪೂಜಿಸಿರುವ ಕಾರಣ ಪೂಜಿಸಬೇಕು ಮತ್ತು ನನ್ನ ಗಂಡನ್ನು ಬದುಕಿಸಬೇಕೆಂಬ ಛಲದಿಂದ ಪೂಜಿಸುತ್ತಾಳೆ ಭೀಮೇಶ್ವರ ಮತ್ತು ಈಶ್ವರನನ್ನು. ಆ ಕಾರಣದಿಂದ ಶಿವನು ಮತ್ತು ನಿಷ್ಕಳ ಭಕ್ತಿಗೆ ಮತ್ತು ಪತಿವ್ರತ ಧರ್ಮಕ್ಕೆ ಭಕ್ತಿಗೆ ಮೆಚ್ಚಿ ಶಿವ ಮತ್ತು ಪಾರ್ವತಿಯರು ಪ್ರತ್ಯಕ್ಷವಾಗಿ ಪತಿಯನ್ನು ಮತ್ತೆ ಬದುಕಿಸುತ್ತಾರೆ. ಬೆಳಗಾದರೆ ಊರಿನ ದೇವರು ಬಂದು ಬದಿಗೆ ಬಿಟ್ಟಾನ ಅಂತ ಅನ್ನುತ್ತಾರೆ. ಬದಿಗೆ ಬಿಟ್ಟಿರ್ತಾನೆ. ಊರಿನ ದೇವರ ನೋಡು ಭಾರಿ ಅಂದರೆ ಭಾರಿ ಆಶ್ಚರ್ಯವಾಗುತ್ತದೆ. ಆವಾಗ ಹೇಳುತ್ತಾರೆ, ಆದ್ದರಿಂದ ಈ ವ್ರತವನ್ನು ಭೀಮೇಶ್ವರ ವ್ರತವೆನ್ನುತ್ತಾರೆ. ಕನ್ಯರು ಒಳ್ಳೆಯ ಪತಿಯಗೋಸ್ಕರ ಕನ್ಯರು ಒಳ್ಳೆಯ ಪತಿ, ಮದುವೆಯಾಗಲಾರದ ಸ್ತ್ರೀಯರು ಒಳ್ಳೆಯ ಪತಿಯಗೋಸ್ಕರ, ಮದುವೆಯಾದ ಸ್ತ್ರೀಯರು ಗಂಡನ ಆಯುಷ್ಯಕ್ಕಾಗಿ ಮಾಡುತ್ತಾರೆ ಈ ವ್ರತವನ್ನು. ನಾಳೆ ಭೀಮನ ಅಮಾವಾಸ್ಯೆಯ ದಿನ ಗಂಡನ ಪಾದಗಳನ್ನು ಕೂಡ, ಪತಿಯ ಪಾದವನ್ನು ಕೂಡ ತೊಳೆಯುತ್ತಾರೆ. ಹೇಳುತ್ತಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ನಮ್ಮಂಥ ಬಡವರನ್ನು ಬೆಳೆಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಗೆ ಶೇರ್ ಮಾಡಿರಿ.